ಇವತ್ತು ಯಾವ ಥರ ಐತಿ ಅಂತೇಳಿ ಇಲ್ಲಿ ಬಕೆಟ್ ನೋಡ್ರಿ ಒಂದು ಸ್ವಲ್ಪ ಹಾಂ ಸೀದಾ ನೋಡ್ರಿ ಅನ್ಕಂತ ಹೋದ್ರೆ ಯಾರ್ಯಾರ ಈ ಕಲ್ಲಿಲೆ ಹೊಡ್ತಾ ಬಿದ್ರೆ ಅಣ್ಣ ಯಾವ್ದಾರ ಟೈರಿ ಬಂದು ಬಿದ್ರೆ ಮಕ ಒಂದು ಉಳಿಯಲ್ಲ ಯಾವ್ರ ಲಾರಿ ಗಾಡಿ ಬಂದು ಅಂದ್ರೆ ಸರ್ ಸಾಕ್ಷಿ ಏನು ಅಂದರೆ ನಾನು ಅಲ್ಲಿ ಕುತ್ಕೊಂಡಿದ್ದೆ ಆ ಗೋಡೆ ಹತ್ರ ಒಂದು ಲಾರಿ ಕಲ್ಲು ಬಿದ್ದು ಕೆಳಗೋಯ್ತು. ಚೇರ್ ಹಾಕ್ಕೊಂಡಿದ್ದೆ, ಸದ್ಯ ನಾನು ಉಳ್ಕೊಂಡೆ. ಚೇರ್ ಹಾಕ್ಕೊಳ್ಳಂಗೆ ಏನಾರು ನಿಂತ್ಕೊಂಡಿದ್ರೆ ತುಂಬ ಹಾನಿ ಆಗುತ್ತೆ ಸರ್. ಈ ಕಲ್ಲು ನೋಡ್ರಿ ನೀವು, ಏನಾರ ತುದಿ ಟೈರಿಗೆ ಏನಾರ. ಮಲೆಬೆನ್ನೂರಿನಾಗ ಇವತ್ತು ಯಾವ ಥರ ಘಾಟಪ್ಪ ಅಂತಂದ್ರೆ ಕೆಮ್ಮು ದಮ್ಮು ಕ್ಯಾನ್ಸರು ಏನು ಕಾಯಿಲೆಗಳು ಬೇಕಾದ್ರೂ ಅಸ್ತಮನ ಬೇಕಾದ್ರೆ ನಮ್ಮ ಮಲೆಬೆನ್ನೂರಿಂದ ಹರಿಹರಿಂದ ಮಲೆಬೆನ್ನೂರಿಗೆ ಬರೋತ್ತಿಗೆ ಇದೆ ನಮ್ಮ ಮಲೆಬೆನ್ನೂರಲ್ಲಿ. ಹೇಳ್ರಿ ನೀವೇ ಪರಿಸ್ಥಿತಿ ಈ ಥರ ಇದ್ರೂ ಕೂಡ ನಿತೀಶ್ ಗಡ್ಕರಿ ಅವರು, ಯಾಕಂತಂದರೆ ಸಾವಿರಾರು ಕೋಟಿ ಬರ್ತಕ್ಕಂಥದ್ದು ನಮ್ಮ ಕರ್ನಾಟಕದಿಂದ ಆದಾಯ ನಿಮ್ಮ ಕೇಂದ್ರ ಸರ್ಕಾರನಾರು ಮಾಡಲಿ, ರಾಜ್ಯ ಸರ್ಕಾರನಾರು ಮಾಡಲಿ, ಕಡೆಗೆ ಮನುಷ್ಯಾಗ 50-100 ರೂಪಾಯಿ ಕೊಟ್ಟಿರಿ ಹೆಂಗಪ್ಪ ಅಲ್ಲ. ತಾಲೂಕು ಪರವಾಗಿ ಒಂದೊಂದು ಸ್ವಲ್ಪ ದುಡ್ಡು ಮನೆಗೆ ಬೇಕಾದ್ರೆ ಒಂದು 500 ಬೇಕಾದ್ರೆ ಕೊಡ್ತೇವೆ ನಾವು. 100 ಒಬ್ಬ ರೋಡ್ ಮಾಡ್ತಾರ ಇಲ್ಲ. ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ನಿಮ್ಮ ಕೈ ಆಗಲ್ಲ ಅಂದ್ರೆ ಹೇಳ್ರಿ, ನಾವೇ ಮಲೆಬೆನ್ನೂರು ಪಟ್ಟಿ ಎತ್ತಿ ನಾವೇ ರೋಡ್ ಸರಿ ಮಾಡ್ತೀವಿ. ಈ ನಿವ್ಲಿಗೂ ನಾವು ಬದ್ಧ. ಈ ರೋಡಲ್ಲಿ ಯಾರು ಅಕ್ಕಪಕ್ಕದಲ್ಲಿ ಯಾರು ಇದ್ರು ಅಂದರೆ, ಈಗ ಅಕ್ಕಪಕ್ಕದಲ್ಲಿ ಯಾರು ಇದ್ರು ಅಂದರೆ ಬಸ್ಸು ಲಾರಿ ಸಿಕ್ಕರೆ ಏನಾಗುತ್ತೆ ಅನ್ನೋದು, ಅಕ್ಕಪಕ್ಕದ ಜನಗಳು ಏನಾಕಾರ ಅನ್ನೋದು ಸ್ವಲ್ಪ ಅರಿವೈತೆ ಸರ್. ಅವ್ರಿಗೆ ಕಲ್ಲು ಹಾಕ್ಬೇಡ್ರಿ ಅಂತ ಹೇಳಿದ್ವಿ ನಾವು, ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಹಾಕ್ಬೇಡ್ರಿ ಸರ್, ಇದನ್ನ ಹಾಕ್ಬೇಡ್ರಿ ಸರ್, ಇದು ಎಮ್ಸೆಂಟ್ ಅಲ್ಲ ಸರ್, ಇದು ಮಣ್ಣು ಸರ್, ಮಣ್ಣು ಕಲ್ಲು ಮಿಕ್ಸ್ ಮಾಡಿ ಹಾಕಿರಿ ಎದಕ್ಕೆ ಬರ್ತದೆ ಸರ್ ಇದು. ಅಕ್ಕಪಕ್ಕದ ಇದ್ದರು ಹೋಟ್ಲವರು ಅಂಗಡಿಯವರು ಎಲ್ಲರೂ ಕಿತ್ಕೊಂಡು ಹೋಗ್ತಾರೆ ಸರ್, ಮಕ್ಕ ಕಟ್ಕೊಂಡು. ಯಾವ್ದಕ್ಕೆ ಹಾಕ್ಬೇಡ್ರಿ ಸರ್ ಅಂತಂದ್ರೆ ಕೇಳಂಗಿಲ್ಲ, ಹಾಕ್ಬಿಟ್ರು. ಇದು ಏನಕ್ಕೆ ಬಂತು ಸರ್, ಇದು ಏನಕ್ಕೆ ಬಂತು ಹೇಳ್ರಿ. ನಾವು ಮಾಡ್ತೇವೆ ರೋಡ್ ಮಾಡ್ತೇವೆ ಅನ್ನೋ ಖರ್ಚು 6 ತಿಂಗಳಾಯ್ತು, ಒಂದು ರೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಂದಮೇಲೆ ಮತ್ತು ಯಾವುದಕ್ಕೆ ರೀ ಇವರು PWD ಇಂಜಿನ್ ಗುಂಡಿ ಇದು ಗುಂಡಿ ಫುಲ್ ಐತಿ, ಗಾಡಿಗಳೆಲ್ಲ ಓಡಾಡಂಗಲ್ಲ. ಗಾಡಿ ಬಿಟ್ರೆ ಹಂಗೆ ಗುಂಡ್ಯಾಗ ಹಂಗ ಅಂತವ, ಜನಕ್ಕೆ ಭಾರಿ ತೊಂದರೆ ಆಗತ್ತೆ. ಪೇಷಂಟ್ ಹಾಕ್ಯಂದು ಹೋದ್ರೆ ಇಲ್ಲೇ ಡೆಲಿವರಿ ಹಂಗದವು. ರೋಡ್ ಸರಿ ಇಲ್ಲ, ಏನಿಲ್ಲ, ಹೆಂಗೆ ಮಾಡೋಕ್ಕಂತ. ಹಾಂ ನೋಡ್ರಿ, ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿತಿ. ನಮ್ಮೂರಂತ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಬರುತ್ತೈತಿ. ಮಲೆಬೆನ್ನೂರು ನಮ್ಮೂರಂತ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಬರುತ್ತೆ. ಆ ಲೆವೆಲ್ಲಿಗೆ ಬಂದುಬಿಟ್ಟೈತಿ ರೋಡ್ ಹದಗೆಟ್ಟು. ದಯವಿಟ್ಟು ಆದಷ್ಟು ಜಲ್ದಿ ಎಲ್ಲ ಸರಿಪಡಿಸ್ಬೇಕಂತ ಬೇಡ್ಕೊಂತೀವಿ ಅಷ್ಟೇ. ದಯವಿಟ್ಟು ಈ ವಿಡಿಯೋನ ಅರ್ಧನರ ನೋಡಿ, ಕಡೆಗೆ ನೀವು ಒಂದೊಂದು ವಿಡಿಯೋ ಮಾಡಿ ಹಾಕಿ ಅವರಿಗೆ ಮನ ಮುಟ್ಟಿ ಪ್ರೀತಿ ಭಾಳ ದೊಡ್ಡದಾಗಿ ಮನಸ್ಸಿನಾಗ ಏನೋ ಅಟ್ಲೀಸ್ಟ್ ಕಡೆಗೆ ಒಂದಿಷ್ಟು ಕಾಂಕ್ರೀಟ್ ಹಾಕ್ಲಿ ಅಂತೇಳಿ ನಮ್ಮ ಮಲೆಬೆನ್ನೂರು ಟಾರ್ ರೋಡೇ ಕರೆಕ್ಟಾಗಿ ಮಾಡಿ ಅಂತ ಹೇಳ್ರಿ. ಕಾಂಕ್ರೀಟೇ ಬೇಡ ಅವ್ರಿಗೆ ಮಲೆಬೆನ್ನೂರಾಗ ಐತಲ್ಲ ಮೇನ್ ರೋಡು. ಮಲೆಬೆನ್ನೂರು ಏನಪ್ಪ ಕುಂಬ್ಳೂಟು ಇದು ಕೊಮರಳ್ಳಿ ತನಕ ಮೇನ್ ರೋಡ್ ಸ್ವಲ್ಪ ಕ್ಲೀನಾಗಿ ಮಾಡಕ್ಕೆ ಹೇಳ್ರಿ ಅಷ್ಟೇ. ಅಷ್ಟು ಮಾಡಿ ದಯವಿಟ್ಟು ಪುಣ್ಯ ಕಟ್ಕೋಬೇಕಂತೇಳಿ ನಿಮಗೆ ಒಂದು 3,000 ಕೋಟಿ ನಮನಗಳನ್ನು ಎಲ್ಲರೂ ಸೇರಿ ಮುಗಿರಪ್ಪ. ದಯವಿಟ್ಟು ಕೈ ಮುಗಿದು ಹೇಳ್ಕೊಂತೀವಿ. ದಯವಿಟ್ಟು ನಮ್ಮನ್ನ ಎಲ್ಲ ನಿಮ್ಮ ಅಣ್ಣ ತಮ್ಮಂದಿರಂತ ತಿಳ್ಕೊಳ್ರಿ. ನಾವು ಭಾರತದ ಪ್ರಜೆಗಳಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಯಾವುದೇ ವಿದೇಶಿ ಪ್ರಜೆಗಳಲ್ಲ. ನಮ್ಮನ್ನು ಪಾರಿನ ಮಾಡಬೇಡ್ರಿ. ಕರ್ನಾಟಕದಾಗ ಒಂದು ಸ್ವಚ್ಛ ಗಾಳಿ ಕುಡಿಯೋಂಥದ್ದು ಅವಕಾಶತೆ ಮಾಡಿಕೊಡ್ಬೇಕಂತೇಳಿ ದಯವಿಟ್ಟು ಹಾಂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಊರ ಪರವಾಗಿ ಎಲ್ಲರೂ ಸ್ವಲ್ಪ ಧ್ವನಿ ಎತ್ತಿರಿ ಅಂತೇಳಿ ನಮಸ್ಕಾರ ಮತ್ತೊಂದು ಸಲ ಮಾಡ್ತಾನೆ.